ವೀಕ್ಷಕರೇ, ಅಸಪ ಟೈಮ್ಸ್ಗೆ ಸ್ವಾಗತ. ಈ ವಿಡಿಯೋ ನೋಡಿ, ಇಲ್ಲೇನೋ ದೊಡ್ಡ ಅನಾಹುತ ಸಂಭವಿಸಿದೆ, ಅದಕ್ಕೆ ಈ ರೀತಿಯ ಕಾಲಗಳು ನಡೀತಾ ಇದೆ ಅಂತ ನೀವು ಭಾವಿಸಿದರೆ ಅದು ನಿಮ್ಮ ತಪ್ಪು ಕಲ್ಪನೆ. ಏನಿದು ಘಟನೆ, ಯಾಕೆ ಈ ರೀತಿ ಹೊಡೆದಾಟ ನಡೀತಿದೆ ಅಂತ ನೋಡುವ ಬನ್ನಿ. ವೀಕ್ಷಕರೇ, ಇದು ಉತ್ತರ ಪ್ರದೇಶದ ಒಂದು ಗಲ್ಲಿಯಲ್ಲಿರುವ ಲಸ್ಸಿ ಅಂಗಡಿಯ ವಿಚಾರಕ್ಕೆ ನಡೆಯುತ್ತಿರುವ ಜಗಳ. ಉತ್ತರ ಪ್ರದೇಶ ಅನ್ನುವಾಗಲೇ ನಮ್ಮ ಮನಸ್ಸಿನಲ್ಲಿ ಅಲ್ಲಿಯ ಜನ, ಅನಾಗರಿಕತ ವರ್ತನೆ, ಅನಕ್ಷರತೆ, ನಿರುದ್ಯೋಗ, ದರೋಡೆ ಮುಂತಾದ ಕ್ರಿಮಿನಲ್ ವಿಚಾರಗಳೇ ನಮ್ಮ ಕಣ್ಣ ಮುಂದೆ ಬರುತ್ತದೆ. ದೇಶದಲ್ಲಿ ಅತ್ಯಂತ ಕ್ರಿಮಿನಲ್ ಆಕ್ಟಿವಿಟೀಸ್ ನಡೆಯುವ ರಾಜ್ಯಗಳಲ್ಲಿ ಇದು ಕೂಡ ಅಗ್ರಸ್ಥಾನದಲ್ಲಿದೆ. ಹಾಗಾದರೆ ಯಾಕಾಗಿ ಈ ರೀತಿಯ ಕಾಳಗ ನಡೀತಾ ಇದೆ ಅಂತ ಗೊತ್ತಾ? ಬನ್ನಿ ವಿವರಿಸ್ತೇನೆ. ಅಲ್ಲಿಯ ಲಸ್ಸಿ ಅಂಗಡಿಯೊಂದರಲ್ಲಿ ಗ್ಲಾಸ್ ಪೂರ್ತಿ ಲಸ್ಸಿ ಕೊಡಲಿಲ್ಲ ಅನ್ನುವ ಕ್ಷುಲ್ಲಕ ಕಾರಣಕ್ಕೆ ವಾಗ್ವಾದ ಶುರುವಾಗಿ ಈ ರೀತಿಯ ಹೊಡೆದಾಟ ನಡೆಯುತ್ತಿರುವುದು. ಇದು ಅಲ್ಲಿ ಮಾಮೂಲು. ಚಿಕ್ಕ ಚಿಕ್ಕ ವಿಚಾರಕ್ಕೆ ದೊಡ್ಡ ದೊಡ್ಡ ಜಗಳಗಳು ಉಂಟಾಗಿ ಅಂತ್ಯವಾದ ಹೇರಳ ಘಟನೆಗಳು ಗಲ್ಲಿಯಲ್ಲಿ ಕಾಣಸಿಗುತ್ತದೆ. ನಿರುದ್ಯೋಗ ಮತ್ತು ಶಿಕ್ಷಣದ ಕೊರತೆ ಜನರನ್ನು ಯಾವ ಮಟ್ಟಕ್ಕೆ ತಳ್ಳುತ್ತದೆ ಎಂದು ನಾವು ನೋಡಬಹುದು. ವೀಕ್ಷಕರೇ, ಈಗ ಕರ್ನಾಟಕದ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿಯೂ ಇವರು ಕಾಣಸಿಗುತ್ತಾರೆ. ಕಡಿಮೆ ಬೆಲೆಗೆ ದುಡಿಯುತ್ತಾರೆ ಅಥವಾ ರಾತ್ರಿ ಹಗಲು ದುಡಿದು ಬೇಗ ಕೆಲಸ ಮಾಡಿ ಮುಗಿಸುತ್ತಾರೆ ಅಂತ ನಮ್ಮವರು ಈಗ ಇವರನ್ನೇ ನೆಚ್ಚಿಕೊಂಡಿದ್ದಾರೆ. ಜಾಗ್ರತೆ ವಹಿಸಿ ಇವರೊಂದಿಗೆ ವ್ಯವಹಾರ ನಡೆಸಿದಷ್ಟು ನಮಗೆ ಒಳಿತು. ಸಮಯ ಸಂದರ್ಭ ಸಿಕ್ಕರೆ ಕತ್ತು ಸೀಳಿ ದೋಚುವುದಕ್ಕೂ ಹೆಸದವರು. ಯಾಕೆಂದರೆ ಕ್ರೈಮ್ ಅನ್ನೋದು ಇವರಿಗೆ ಬಾಲ್ಯದಿಂದಲೇ ನೋಡಿಕೊಂಡು ಬೆಳೆದ ವಿಷಯವಾಗಿದೆ. ವೀಕ್ಷಕರೇ, ಇದು ಇವತ್ತಿನ ಸಪಾ ಟೈಮ್ಸ್ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲ್ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.